ನಮ್ಮ ಶ್ರಮಕ್ಕೆ ಶ್ರಮಜೀವಿ ಅಮ್ಮನ ಆಶೀರ್ವಾದ, ಶ್ರಮ ಸಾರ್ಥಕತೆಯ ಭಾವ ನಮಗೆ. ನಾವು ನಮ್ಮ ಕರ್ತವ್ಯಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸುತ್ತಾ ಬಂದಿದ್ದೇವೆ ಎಂಬ ಅಚಲವಾದ ನಂಬಿಕೆಯಲ್ಲಿ ನಾವಿದ್ದೇವೆ. ಸಂದೇಶ್ ನ್ಯೂಸ್ 9 ಸುದ್ದಿಯನ್ನು ಅವರಿವರೆನ್ನದೆ ಬಹುತೇಕರು ನೋಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ, ಆಶೀರ್ವದಿಸುತ್ತಿದ್ದಾರೆ. ಹೌದು, ಇಂದು ದಾಂಡೇಲಿಯ ಬಂಗೂರು ನಗರದ ಡಿಲೆಕ್ಸ್ ಮೈದಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾರ್ಮಿಕ ಮಹಿಳೆಯೊಬ್ಬರು ಅಮ್ಮನ ಸ್ಥಾನದಲ್ಲಿ ನಿಂತು ನಮ್ಮನ್ನು ಹರಸಿ ಆಶೀರ್ವದಿಸಿದ್ದು ಹೀಗೆ. ಅವರ ಮಾತುಗಳು ನಮಗೆ ಪ್ರೇರಣೆಯಾಯಿತು, ಮುಂದಿನ ನಮ್ಮ ಕಾರ್ಯಕ್ಕೆ ಸ್ಫೂರ್ತಿಯಾಯಿತು. ಇಂತಹ ತಾಯಂದಿರರ ಆಶೀರ್ವಾದ ಸದಾ ನಮಗಿರಲಿ ಎನ್ನುವ ವಿನಮ್ರ ವಿನಂತಿಯೊಂದಿಗೆ. ನಮ್ಮ ನನ್ನ ಹೆಸರು ಸಕೀನಾ. ನೀವು ನ್ಯೂಸ್ ನೋಡ್ತೀರಾ? ಹೌದು, ಯಾವ್ದು ನ್ಯೂಸ್ ನೋಡ್ತೀರಮ್ಮ? ಸಂದೇಶ್ ನ್ಯೂಸ್. ನಿಮ್ದು ಮನೆಯಲ್ಲಿ ನಮ್ದು ಬಾಂಬೆ ಗೇಟ್ನಾಗ ಐತಿ. ನ್ಯೂಸ್ ಹೇಗೆ ಬರ್ತಾ ಇದೆ? ನ್ಯೂಸ್ ಚಲೋ ಆಗ್ತೈತಿ, ಎಲ್ಲ ತೋರಿಸ್ತೀರ. ಸಪ್ರೇಟ್ ಮಾಡಿ ಬೇರೆ ಬೇರೆ ಯಾವ ನ್ಯೂಸ್ ಅವ್ರಿಗೆ ಸಪ್ರೇಟ್ ಮಾಡಿ ತೋರಿಸ್ತೀರ. ಇಲ್ಲಿ ಕೆಲಸಕ್ಕೆ ಬಂದವರು ಯಾವ ಟೈಮಲ್ಲಿ ನೋಡ್ತೀರಿ ನ್ಯೂಸ್? ನಾವು ರಾತ್ರಿ ಹೊತ್ತು ಹಾಂ ಬೆಳಿಗ್ಗೆ ಟೈಮ್ ಇರಲ್ಲ, ರಾತ್ರಿ 10 ಗಂಟೆ ಅನ್ನಂಗೆ ಊಟ ಮಾಡಿ. ನಿಮಗೆಲ್ಲ ಆ ಸುದ್ದಿಯಲ್ಲಿ ಬರುವ ಸುದ್ದಿಗಳು, ವಿವರಣೆಗಳು ಅರ್ಥ ಆಗ್ತದಮ್ಮ? ಅರ್ಥ ಆಗ್ತದೆ. ನಿಮ್ಮಂಥವರ ಆಶೀರ್ವಾದದಿಂದ ಸಂದೇಶ್ ನ್ಯೂಸ್ 9 ದಾಂಡೇಲಿಯಲ್ಲಿ ಅಂಬೆಗಾಲಿಟ್ಟಿದೆ. ನೀವೆಲ್ಲ ಬೆಳೆಸ್ತಾ ಇದ್ದೀರಿ, ತಾಯಿಯ ಪ್ರೀತಿಯನ್ನು ಕೊಟ್ಟು ಆಶೀರ್ವದಿಸ್ತಿದ್ದೀರಿ. ನಿಮ್ಮಂಥವರ ಆಶೀರ್ವಾದ ಈ ಸಂದೇಶ್ ನ್ಯೂಸ್ ಮೇಲೆ ಸದಾ ಇರಲಿ ಅಂತೇಳಿ ನಾನು ದಾಂಡೇಲಿಯ ಜನತೆಯ ಪರವಾಗಿ ನಮ್ರವಾಗಿ ಪ್ರಾರ್ಥಿಸ್ತೇನೆ. ಯಾವಾಗಲೂ ತಾಯಿಯ ಪ್ರೀತಿ ಮತ್ತು ಆಶೀರ್ವಾದ ಇದ್ದರೆ 100 ದೇವಸ್ಥಾನ 100 ದೇವರ ಶಕ್ತಿ ಇದ್ದಂತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗಿ ನಿಮ್ಮಂತಹ ಬಹಳಷ್ಟು ತಾಯಂದಿರ ಆಶೀರ್ವಾದ ಈ ನ್ಯೂಸ್ ವಾಹಿನಿಯ ಮೇಲೆ ಇದೆ. ನಿಮಗೂ ಕೂಡ ಧನ್ಯವಾದಗಳು.